ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಸೊ ಸ್ನೇಹಿತರೆ, ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಗುರುವಾರ ಹಬ್ಬದ ಶುಭಾಶಯಗಳು. ನನ್ನ ಹೆಮ್ಮೆಯ ರಾಯರ ವಾರ, ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ನಿಮ್ಮ ಮುಂದೆ ಒನ್ಸ್ ಅಗೇನ್. ಸೊ ಸ್ನೇಹಿತರೆ, ತುಂಬ ಬೇಜಾರಾದಂಥ ವಿಷಯ. ಏರ್ ಇಂಡಿಯಾ ವಿಮಾನ ಹೋಗಿ ಪತನ ಆಗಿ ಸುಮಾರು ಇವತ್ತು ನನಗೆ ಮಾಹಿತಿ ಇರೋ ಪ್ರಕಾರ 110 ಜನ ಸತ್ತೋಗಿದ್ದಾರೆ ಅಂತ ಮಾಹಿತಿ. ಸೊ ಅದಕ್ಕೆ ನಾನು ಹೇಳೋದು, ಸೊ ಇರೋ ಅಷ್ಟು ದಿನ ಚೆನ್ನಾಗಿರಿ, ನೀರಿನ ಮೇಲೆ ಗುಳ್ಳೆ ರೀತಿ. ಅದು ಒಂದು. ಎರಡನೇದು, ಕೆಲವು ಸಲ ನೀವೇನೇ ಇರಿ, ಹೆಂಗೆ ಇರಿ, ಭಗವಂತ ಪ್ರೋಗ್ರಾಮಿಂಗ್ನ ಬರೆದುಬಿಟ್ಟಿರ್ತಾನೆ. ಸೊ ನಾವಿಲ್ಲೇನು ಕಲಿತೀವಿ ಸಿ++, ಜಾವಾ, ಈ ಥರ ಎಲ್ಲ ಪ್ರೋಗ್ರಾಮಿಂಗ್ ಈಗ ನಾವು ಕಣ್ಣಿಡ್ಕೊಂಡು ಮಾಡಿರ್ತೀವಲ್ಲ, ಅವನು ಬರೆದುಬಿಟ್ಟಿರ್ತಾನೆ. ನನಗೇನು ಆಶ್ಚರ್ಯ ಆಯಿತು ಅಂದರೆ, ಹಾಸ್ಟೆಲ್ ಬಿಲ್ಡಿಂಗಲ್ಲಿ ಊಟಕ್ಕೆ ಅಂತ ಕಾಯ್ತಾ ಇರ್ತಾರೆ ಮಕ್ಕಳುಗಳು. ಅವರು ಅಷ್ಟು ಜನ ತೀರೋಗಿದ್ದಾರೆ. ಸೊ ಇದೊಂದು ನೋವಿನ ಸಂಗತಿ. ಇನ್ನೊಂದು ಏನಪ್ಪ ಅಂತ ಅಂದರೆ, ಕೆಲವು ಸಲ ಅದು ಏನಪ್ಪ ಭಗವಂತ ತನಗಿಂತ ಒಳ್ಳೆಯವ್ರನ್ನ ಬೇಗ ಕರೆಸ್ಕೊತಾನೋ ಅಥವಾ ಏನೋ ಗೊತ್ತಿಲ್ಲ, ತಲೆ ಹೊಡಿಯೋರನ್ನ ಬಿಟ್ಬಿಟ್ಟು ಯಾರನ್ನೋ ಇದು ಮಾಡ್ತಾರೆ. ಆ್ಯಂಡ್ ದೆನ್ ಇದರಿಂದ ಪಾಠ ಇನ್ನೊಂದು ಏನಂದರೆ, ನೀನು ಸಾವಿಗೆ ಕರುಣೆ ಇಲ್ಲ ಒಂದು. ಎರಡನೇದು, ನೀನು ಯಾರಾಗಿರೋ ನೀನು ಸಾವುಗೆ ನೀನು ಜಸ್ಟ್ ಒಂದು ಇದು. ಯಾಕೆಂದರೆ ಅಲ್ಲಿ ಇನ್ನೊಬ್ಬರು ಎಕ್ಸ್-CM ಇದ್ದರು, ನಮ್ಮ ಹೆಮ್ಮೆಯ BJPಯ ವಿಜಯ್ ರೂಪಾನಿ ಅವರು. ಅವ್ರ ಕತೆ ಏನೂ ಗೊತ್ತಿಲ್ಲ, ಸತ್ತೋಗಿದ್ದಾರೋ ಬದುಕಿದಾರೋ ಇನ್ನೂ ಗೊತ್ತಿಲ್ಲ, ಬಟ್ ಪ್ರಯಾಣಿಸ್ತಿದ್ರಂತೆ. ಸೊ ಆ ರೀತಿ ಸಾವು ಅಂತ ಬಂದಾಗ ಎಲ್ಲರೂ ಒಂದೇ. ಇನ್ನೊಂದು, ಈ ಘಟನೆ ನೋಡಿದಾಗ ನನಗೆ ಒಂದು ಮಹಾಭಾರತದಲ್ಲಿ ಒಂದು ಘಟನೆ ನೆನಪಾಗುತ್ತೆ. ಮಹಾಭಾರತ ಯುದ್ಧ ಎಲ್ಲ ಫಿಕ್ಸ್ ಆಗುತ್ತೆ. ಸೋಕಾಲ್ಡ್ ಧೃತರಾಷ್ಟ್ರ ಕಣ್ಣಿಲ್ದೇ ಅಷ್ಟು ಮಾಡಿ, ಕಣ್ಣಿದ್ದಿದ್ರೆ ಇನ್ನೇನೇನು ಮಾಡೋನೋ ಗೊತ್ತಿಲ್ಲ. ಕೃಷ್ಣ ಅವ್ರ ಕಡೆ ಅಂತ ಗೊತ್ತಾದಾಗ ಇವನಿಗೆ ಗಿಲ್ಟ್ ಕಾಡೋಕ್ಕೆ ಶುರು ಆಗುತ್ತೆ ಒಂದು. ಎರಡನೇದು, ನಾವು ಸೋಲ್ತೀವಿ ಅನ್ನೋದು ಅವನಿಗೆ ಗೊತ್ತಾಗೋಗುತ್ತೆ. ಯಾಕೆಂದರೆ ಮಾಡಿರೋದೇ ಹೇಳ್ತಿನೋ ಕೆಲಸ ಅಧರ್ಮ ಅಲ್ಲ. ಸೊ ಇವರು ನಕುಲ ಸಹದೇವರು ಶಾಸ್ತ್ರ ನೋಡ್ತಾ ಇರ್ತಾರೆ. ಅವಾಗ ಹೋಗ್ಬಿಟ್ಟು ಅವ್ನು ಕೇಳ್ತಾನಂತೆ, ಈಗ ಆಯಿತು, ಹಿಂಗೆ ಯುದ್ಧ ಏನಾರ ನಿಲ್ಲಿಸ್ಬೋದಾ, ಅಥವಾ ಯುದ್ಧ ನಿಲ್ಸೋಕ್ಕಾಗಲ್ಲ ಅಂದರೆ ಯಾರು ಗೆಲ್ತಾರೆ ಅಂತ ಹೇಳಿದಾಗ ಶಕುನಿ ನಕುಲ ಸಹದೇವ ಹೇಳ್ತಾರೆ, ಬಂದುದು ಬಪ್ಪುದು. ಅಂದರೆ ಜೀವನದಲ್ಲಿ ಏನಾಗಬೇಕು ಅದು ಆಗಲೇಬೇಕು, ಏನಾಗಬೇಕು ಅದು ಹಾಗೇ ಆಗುತ್ತೆ. ಸೊ ಅದಕ್ಕೆ ಯಾಕ್ರಪ್ಪ ಹಿಂಗೆಲ್ಲ ಒದ್ದಾಡ್ತೀರಾ ದುರಾಂಕಾರದ ಪರಮಾವಧಿಗಳು, ಕಾಮ, ಕ್ರೋಧ, ಮದ ಮಾತ್ಸರ್ಯ, ಆಸೆ, ಈ ಥರ ಎಲ್ಲ ಕೆಟ್ಟ ಗುಣಗಳನ್ನ ಇಟ್ಕೊಂಡು ಯಾಕೆ ಬದುಕ್ತೀರಾ? ಸೊ ಜೀವನದಲ್ಲಿ ಒಂದು, ನಿಮ್ಗೆ ಏನಾಗಬೇಕು ಅದು ಹಾಗೇ ಆಗುತ್ತೆ. ನೀವು ಅದು ಕ್ಷಣಿಕ ಅಷ್ಟೇ. ಒಬ್ರಿಗೆ ಇದು ಮಾಡ್ಬೋದು, ಇನ್ನೊಂದು ಮಾಡ್ಬೋದು, ಮೋಸ ಮಾಡ್ಬೋದು, ಮತ್ತೊಂದು ಮಾಡ್ಬೋದು. ಬಟ್ ಒಂದಂತೂ ನಿಜ, ಎಲ್ಲದಕ್ಕೂ ಕಾಲಾಯ ತಸ್ಮೈ ನಮಃ. ಆ್ಯಂಡ್ ದೆನ್ ಲೈಫ್ ಈಸ್ ಆಲ್ ಅಬೌಟ್ ವಾಟ್ ವಿ ಕಾಂಟ್ ಎಕ್ಸ್ಪೆಕ್ಟ್ ಆರ್ ಪ್ರಿಡಿಕ್ಟ್. ಸೊ ಅದಕ್ಕೆ ಈ ಘಟನೆ ಒಂದು ಸರಿಯಾದ ಒಂದು ಉದಾಹರಣೆ. ಅಂದರೆ ನಿಮ್ಗೆ ಈಗ ಯಾರಿಗೆ ಗೊತ್ತಿರುತ್ತೆ, ಈ ತಗೊಂಡು ಅದು ಟೇಕ್ ಆಫ್ ಆಗಿ 33 ನಿಮಿಷದಲ್ಲಿ ಪತನ ಆಯಿತು. ಸೊ ಆ ರೀತಿ ಏನು ಮಾಡೋದಕ್ಕಾಗಲ್ಲ. ಒಂದೊಂದು ಸಲ ಒಳ್ಳೆಯವ್ರಿಗೂ ಏನು ಈಗ ಹೇಳೋದಕ್ಕೆ ಆಗಲ್ಲ, ಯಾಕೆ ಹಿಂಗಾಗುತ್ತೆ, ಏನು ಭಗವಂತನ ಆಟ ಏನು ಯಾರಿಗೂ ಗೊತ್ತಿಲ್ಲ. ಸೊ ಇರೋ ಅಷ್ಟು ದಿನ ತಲೆ ಹಿಡ್ದಿರ ಪ್ರಾಮಾಣಿಕವಾಗಿ ನಿಯತ್ತಾಗಿ ಬದುಕಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ, ಆ್ಯಸ್ ಯೂಶುವಲ್ ತುಂಬ ಬೇಜಾರು, ಬಟ್ ಏನು ಮಾಡೋದಕ್ಕಾಗಲ್ಲ. ಅವರ ಆತ್ಮಗಳಿಗೆ ಶಾಂತಿ ಸಿಗಲಿ. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೈನಿಂಗ್ ಆಫ್. ನಮಸ್ಕಾರ.